ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಎಲ್ಲ ಕರ್ನಾಟಕದ ಟೆಂಪಲ್ಗಳ ವಸತಿ ಗೃಹಗಳಾಗಲಿ ಅಥವಾ ಅಕೊಮಿಡೇಷನ್ ರೂಮ್ಗಳನ್ನ ನೀವೇನಾದ್ರು ಸರ್ಚ್ ಮಾಡ್ತಾ ಇದ್ರೆ ಒಂದೇ ವಿಡಿಯೋದಲ್ಲಿ ವೀಕ್ಷಕರೇ, ಒಂದೇ ವೆಬ್ಸೈಟಲ್ಲಿ ನೀವು ಹೇಗೆ ಎಲ್ಲ ರೂಮ್ಗಳನ್ನ ನೋಡಿ ಅಲ್ಲಿ ನೀವು ಬುಕ್ ಮಾಡ್ಕೊಬೋದು, ಅದನ್ನ ಪ್ರತಿಯೊಂದು ಇನ್ಫಾರ್ಮೇಷನ್ A to Z ಇನ್ಫಾರ್ಮೇಷನ್ ಇದರಲ್ಲೇ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಏನಕ್ಕೆ ಅಂದರೆ ತುಂಬ ಟೆಂಪಲ್ಗಳಿಗೆ ನೀವು ತುಂಬ ವೆಬ್ಸೈಟು ಯಾವ ವೆಬ್ಸೈಟಲ್ಲಿ ಹೋಗಿ ಬುಕ್ ಮಾಡೋದು ಅನ್ನೋದು ತುಂಬ ಜನಕ್ಕೆ ಡೌಟ್ಸ್ಗಳಿರ್ತವೆ. ಇಲ್ಲಿ ತುಂಬ ಟೆಂಪಲ್ಗಳು ಎಲ್ಲ ಕರ್ನಾಟಕ ಗೌರ್ಮೆಂಟ್ ಅಂಡರ್ ಬಂದಿರೋದ್ರಿಂದ ನೀವು ಈ ಥರ ನಾವು ಹೇಳೋ ಥರ ಫಾಲೋ ಮಾಡಿದರೆ ನೀವು ಇದೇ ಒಂದು ವೆಬ್ಸೈಟಲ್ಲಿ ನೀವು ಕ್ಲೀನಾಗಿ ರೂಮ್ ಬುಕ್ ಮಾಡಿಕೊಂಡು ಟೆಂಪಲ್ಗೆ ವಿಸಿಟ್ ಮಾಡ್ಬೋದು ವೀಕ್ಷಕರೇ. ಎಲ್ಲ ನಿಯರ್ ಟು ಇರೋಂಥ ಟೆಂಪಲ್ಗಳಿಗೆ ನಿಯರ್ ಟು ಇರೋಂಥ ವಸತಿ ಗೃಹಗಳೇ. ಯಾವ ದೇವಾಲಯಗಳು ಈ ಕರ್ನಾಟಕ ಗೌರ್ಮೆಂಟ್ ಅಂಡರ್ ಬರ್ತಾವೋ ಎಲ್ಲ ದೇವಾಲಯಗಳಿಗೂ ಒಂದೊಂದು ಅಕೊಮಿಡೇಷನ್, ಅಂದರೆ ಎಲ್ಲೆಲ್ಲಿ ಅಕೊಮಿಡೇಷನ್ ಅದು ಯಾವ ಗೆಸ್ಟ್ ಹೌಸ್ ಅವೈಲೇಬಲ್ ಇರ್ತವೆ ಎಲ್ಲ ಗೆಸ್ಟ್ ಹೌಸ್ ಡೀಟೇಲ್ಸ್ನ ಅವರು ಇಲ್ಲಿ ಈ ಒಂದು ವೆಬ್ಸೈಟಲ್ಲಿ ತೋರಿಸಿದ್ದಾರೆ ವೀಕ್ಷಕರೇ. ಅದೇ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಫಸ್ಟ್ ನೀವು ಕರ್ನಾಟಕ ಟೆಂಪಲ್ ಅಕೊಮಿಡೇಷನ್.com ಅಂತ ಏನಾದ್ರು ನೀವು ಗೂಗಲಲ್ಲಿ ಹೊಡೆದ್ರೆ ಒಂದು ವೆಬ್ಸೈಟ್ ಬರುತ್ತೆ. ಇದು ಅಫಿಷಿಯಲ್ ವೆಬ್ಸೈಟು. ತುಂಬಾ ನಿಮಗೆ ಕರ್ನಾಟಕ ಪ್ರವಾಸ ವೆಬ್ಸೈಟು ಮೆನಿ ವೆಬ್ಸೈಟ್ಸ್ ಇದ್ದಾವೆ. ಆದರೆ ನೀವು ನೋಡ್ಕೊಳ್ಳಿ, ಅಫಿಷಿಯಲ್ ವೆಬ್ಸೈಟ್ ನಾನು ತೋರಿಸ್ತಾ ಇದ್ದೀನಿ, ಕರ್ನಾಟಕ ಟೆಂಪಲ್ಸ್ ಅಕೊಮಿಡೇಷನ್.com. ಇದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಇದಕ್ಕೆ ವೆಬ್ಸೈಟ್ಗೆ ಬರ್ತೀರಾ ವೀಕ್ಷಕರೇ. ಕರ್ನಾಟಕ ಟೆಂಪಲ್ ಅಕೊಮಿಡೇಷನ್.com ವೆಬ್ಸೈಟ್ಗೆ ಬರ್ತೀರಾ. ಈ ವೆಬ್ಸೈಟಲ್ಲಿ ವೀಕ್ಷಕರೇ ನಿಮಗೆ ಇಲ್ಲಿ ಸೈನ್ ಅಪ್ ಆ್ಯಂಡ್ ಸೈನ್ ಇನ್ ತೋರಿಸುತ್ತೆ. ನಾನು ಆಲ್ರೆಡಿ ಸೈನ್ ಇನ್ ಆಗಿದ್ದೀನಿ. ಸೈನ್ ಅಪ್ ಯಾರು ಫಸ್ಟ್ ಟೈಮು ಬಂದರೆ ನೀವು ಸೈನ್ ಅಪ್ ಆಗೋದು ತುಂಬಾ ಈಸಿ. ಬರೀ ನಿಮ್ಮ ನೇಮು, ಅಡ್ರೆಸ್ಸು ಮತ್ತು ನಿಮ್ಮದು ಫೋನ್ ನಂಬರ್ ಎಲ್ಲ ಕೊಟ್ಟರೆ ಅಲ್ಲಿ OTP ಬರುತ್ತೆ. ಫೋನ್ ನಂಬರ್ಗೆ ಅಥೆಂಟಿಕೇಟ್ ಆಗಿ ಅಲ್ಲಿ ಅಪ್ಡೇಟ್ ಮಾಡೋಕ್ಕೆ ಹೇಳುತ್ತೆ. ಪಾಸ್ವರ್ಡ್ ಚೇಂಜ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಅಡ್ರೆಸ್ ಎಲ್ಲ ಅಪ್ಡೇಟ್ ಮಾಡಿ ಮೇಲ್ ಫಿಮೇಲ್ ಎಲ್ಲವ ಹಾಕಿ ಅಪ್ಡೇಟ್ ಮಾಡಿರಿ, ಅದು ನಿಮ್ಮ ಅಕೌಂಟ್. ಅದಾದಮೇಲೆ ಅಪ್ಡೇಟ್ ಆದ ತಕ್ಷಣ, ಸೈನ್ ಅಪ್ ಆದ ತಕ್ಷಣ ನೀವು ಹೋಮ್ಗೆ ಬಂದು ಹೋಮ್ ಸ್ಕ್ರೀನ್ ಕ್ಲಿಕ್ ಮಾಡಿಕೊಂಡ್ರೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ನಿಮಗೆ ಕನ್ನಡದಲ್ಲಿ ಬೇಕು ಅಂದರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷಲ್ಲಿ, ಎರಡು ಇದರಲ್ಲೂ ನಿಮಗೆ ಸಿಗುತ್ತೆ ವೀಕ್ಷಕರೇ. ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ಈ ಹೆಲ್ಪ್ ಲೈನಿಗೆ ಕಾಲ್ ಮಾಡಿಬಿಟ್ಟು ತಗೋಬೋದು. ಇದು ನೋಡಿ, ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಇದೇ ಅಫಿಷಿಯಲ್ ಗೌರ್ನಮೆಂಟ್ ವೆಬ್ಸೈಟ್. ಇದು ನೀವು ಬುಕ್ ಮಾಡೋಕ್ಕೆ ಇದೇ ಥ್ರೂ ನೀವು ಪೇಮೆಂಟೇ ಮಾಡಬೇಕು. ಯಾರಿಗೂ ಶೇರ್ ಮಾಡೋಂಗಿಲ್ಲ, ಬೇರೆ ವೆಬ್ಸೈಟಲ್ಲೂ ಪೇಮೆಂಟ್ ಮಾಡೋಂಗಿರಲ್ಲ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದನ್ನು ಒಂದೇ ವೆಬ್ಸೈಟಲ್ಲಿ ತೆಗೋದ್ರಿಂದ ನಮ್ಮ ಎಲ್ಲ ವೀಕ್ಷಕರಿಗೂ ತೋರಿಸ್ಕೊಟ್ರೆ ತುಂಬ ಜನ ರೂಮ್ನೇ ಸರ್ಚ್ ಮಾಡ್ತಾ ಇರ್ತಾರೆ. ಟೆಂಪಲ್ಗಳಿಗೆ ಹೋದರೆ ಯಾವುದು ಚೆನ್ನಾಗಿ, ತುಂಬ ಜನ ರೂಮ್ಗಳೇ ಸಿಗಲ್ಲ ಪಾಪ. ಹಾಗಾಗಿ ಒಂದು ವೆಬ್ಸೈಟಲ್ಲಿ ನಿಮಗೆ ತೋರಿಸ್ಕೊಟ್ರೆ ಯಾವ ರೂಮ್ಗಳು ಯಾವ ಟೆಂಪಲ್ಗಳು ಬರ್ತವೆ ಅಂತ ಪ್ರತಿಯೊಬ್ಬರು ನೀವು ಪ್ಲ್ಯಾನ್ ಮಾಡ್ಬೋದು. ನಿಮ್ಮ ಯಾವುದೇ ಟೆಂಪಲಿಗೆ ಹೋಗೋಕ್ಕೂ ಪ್ಲ್ಯಾನ್ ಮಾಡ್ಕೊಬೋದು ಅಂತ ನಾನು ಹೇಳ್ಬೋದು, ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈಗ ನೋಡ್ತಾ ಹೋಗೋಣ. ಒಂದು ನಿಮಗೆ ಬೇರೆ ಇದರಲ್ಲೂ ಕರ್ನಾಟಕ ಪ್ರವಾಸಿ ಸೌಧ ತಿರುಮಲದಲ್ಲಿ ಹೊಸದಾಗಿ ಓಪನ್ ಆಗಿರೋದು, ಅದು ನಿಮಗೆ ಸಿಗುತ್ತೆ. ಅದಾದಮೇಲೆ ಚಾಮುಂಡೇಶ್ವರಿ ಟೆಂಪಲ್ ಅಕೊಮಿಡೇಷನ್ ಮೈಸೂರಲ್ಲೂ ನಿಮಗೆ ಬುಕ್ ಮಾಡ್ಕೊಬೋದು. ಅದಾದಮೇಲೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅನಗ ಮತ್ತು ಅಕ್ಷರ ಅವೆರಡೂ ಇದಾಗಿದೆ. ಮತ್ತು ಸರ್ಪ ಸಂಸ್ಕಾರ ಮಾಡಿಸಿದ್ರೆ ಅದಕ್ಕೆ ಬೇರೆ ಗೆಸ್ಟ್ ಹೌಸ್, ಅಶ್ಲೇಷ ಗೆಸ್ಟ್ ಹೌಸ್ ಅಂತ ಇದು ಮಾಡಿದ್ದಾರೆ. ಅದಕ್ಕೂ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು. ಅದಾದಮೇಲೆ ಇನ್ನೊಂದು ಯಾವುದು ಮೈಸೂರು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲ್ ಅಕೊಮಿಡೇಷನ್ನು, ಮತ್ತು ಬೆಳಗಾವಿ ರೇಣುಕಾ ಯಲ್ಲಮ್ಮ ಸ್ವಾಮಿ ಟೆಂಪಲ್ ಅಕೊಮಿಡೇಷನ್ ಸೌದತ್ತಿ ಜಾತ್ರೆಯಲ್ಲಿ ನಡಿಬೇಕಾದ್ರೆ ಎಷ್ಟು ಜನ ಹೋಗ್ತಾರೆ ಅಲ್ಲಿಗೆ, ಆ ಬೆಳಗಾವಿದೊಂದು. ಶ್ರೀ ಮಂಜುನಾಥ ಟೆಂಪಲ್ ಅಕೊಮಿಡೇಷನ್ ಕದ್ರಿಲೂ ಅಷ್ಟೇ, ಕದ್ರಿ ಇದ್ರದ್ದು ಬುಕ್ ಮಾಡ್ಕೊಬೋದು ನೀವಿಲ್ಲಿ. ಅದಾದಮೇಲೆ ನಿಮಗೆ ಮೂಕಾಂಬಿಕಾ ಟೆಂಪಲ್ ಕೊಲ್ಲೂರ್ದು, ಅದಾದಮೇಲೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ ಬೆಂಗಳೂರ್ದು, ದೊಡ್ಡಬಳ್ಳಾಪುರದ್ದು, ಮತ್ತು ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲ್ಲು ಅಕೊಮಿಡೇಷನ್ ರಾಮನಗರ. ಅದಾದಮೇಲೆ ನಿಮಗೆ ಇನ್ನೊಂದು ಮಹಿಷಾಸುರ ಮರ್ದಿನಿ ಅಕೊಮಿಡೇಷನ್ನು ಉಡುಪಿ, ಹುಲಿಗಾಮ ಟೆಂಪಲ್ ಅಕೊಮಿಡೇಷನ್ನು ಕೊಪ್ಪಳ. ಆ ಥರ ಪ್ರತಿಯೊಂದು ನಿಮಗೆ ಇಲ್ಲೇ ಸಿಗ್ತವೆ. ಮೇನ್ ಟೆಂಪಲ್ದು ಯಾವ್ಯಾವ ಅಂಡರ್ ಕರ್ನಾಟಕ ಗೌರ್ಮೆಂಟ್ ಅಂಡರ್ ಬಂದಿರಲ್ಲ ಅವಕ್ಕೆಲ್ಲ ಗೆಸ್ಟ್ ಹೌಸ್ಗಳು ಹಾಕಿಲ್ಲ. ಯಾವ್ಯಾವ ಗೆಸ್ಟ್ ಹೌಸ್ಗಳು ಅಂಡರ್ ಕರ್ನಾಟಕ ಗೌರ್ಮೆಂಟ್ ಬರ್ತವೆ ಅವೆಲ್ಲ ನಿಮಗೆ ಈಸಿಲಿ ರೂಮ್ ಸಿಗ್ತವೆ ವೀಕ್ಷಕರು. ಯಾರೇ ನೀವು ಕುಕ್ಕೆ ಸುಬ್ರಹ್ಮಣ್ಯ ಹೋಗಬೇಕು ಅಂದ್ರೂ ಇಲ್ಲಿ ಬುಕ್ ಮಾಡ್ಕೊಂಡ್ರೆ ನೋಡಿ, ಇಲ್ಲೆಲ್ಲ ಹೋಗ್ಬಿಟ್ರೆ ನೀವು ಕ್ಲಿಕ್ ಮಾಡಿಕೊಂಡು ಈಸಿಲಿ ರೂಮ್ಸ್ಗಳ ಅವೈಲೇಬಿಲಿಟಿ ತೋರಿಸ್ತವೆ ನೋಡಿ. ಇಲ್ಲೇ ನೋಟಿಫಿಕೇಶನ್ ಬಂತು, ನಿಮಗೆ ಅಶ್ಲೇಷ ಬಲಿ ಮಾಡಿಸೋದಿದ್ರೆ ಅಂದರೆ ಸರ್ಪ ಸಂಸ್ಕಾರ ಮಾಡಿಸೋದಿದ್ರೆ ಅದಕ್ಕೆ ಅವ್ರು ಸಪ್ರೇಟಾಗಿ ರೂಮ್ ಕೊಡ್ತಾರೆ. ಅದು 4205 ಆಗುತ್ತೆ. ಅದನ್ನು ನೀವು ಸಪ್ರೇಟಾಗಿ ಮಾಡ್ಕೊಳ್ಳಿ. ಅದು ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಅದು ಹೇಗೆ ಬುಕ್ ಮಾಡೋದು ಅಂತ, ಅದಕ್ಕೂ ನೋಡ್ಕೊಳ್ಳಿ ವೀಕ್ಷಕರು. ಇನ್ನೊಂದೇನು ರೂಮ್ ಟೈಪ್ ನೋಡಿ, ಎಷ್ಟು ಅನಗ ಇದೆ ಮತ್ತು ಅಕ್ಷರ ಇದೆ. ಅನಗ ಡಬಲ್ ಬೆಡ್ರೂಮ್ ನೋಡ್ಕೊಳ್ತೀನಿ. ಇಲ್ಲಿ ಚೆಕ್ ಇನ್ ಡೇಟು ಇಲ್ಲೇ ತೋರಿಸಿದೆ ನೋಡಿ, ಎಷ್ಟು ಅವೈಲೇಬಲ್ ಇದೆ, ಎಲ್ಲ ಅವೈಲೇಬಲ್ ಇದೆ. 13 ಅಂತ ತೋರಿಸಿದೆ ನಾನು. ಅದಾದಮೇಲೆ ಇಲ್ಲಿಗೆ ಚೆಕ್ಔಟ್ ಡೇಟು ಇಲ್ಲೇ ತೋರಿಸುತ್ತೆ ನೋಡಿ. ಯಾವ 2 ಡೇಗೆ ನೀವು ಚೆಕ್ ಮಾಡ್ತೀರಾ, ಮ್ಯಾಕ್ಸಿಮಮ್ 1 or 2 ಡೇಸ್ ಅಷ್ಟೇ.
2 ಡೇಸಿಗೆ ಹಾಕಿದ್ದೀನಿ ನೋಡಿ. ಇಲ್ಲಿ ನಂಬರ್ ಆಫ್ 2 ಪೀಪಲ್ ಅಂತ ಹಾಕಿದ್ದೀನಿ. ಇಲ್ಲಿ ಸರ್ಚ್ ಅಂತ ಕೊಡೋದು. ಇದೇ ಥರ ನೀವು ಸರ್ಚ್ ಅಂದರೆ ಒಂದು ರೂಮ್ 24 ಅವರ್ಸ್ ನೋಡಿ, 24 ಅವರ್ಸ್ 750 ರೂಪಾಯಿ ಒಂದು ರೂಮು. ಬಟ್ ನಾನು 2 ಡೇಸ್ ಹಾಕಿರೋದ್ರಿಂದ 750 ಅಷ್ಟು ಚೆನ್ನಾಗಿರುತ್ತೆ ರೂಮ್ಗಳು. ಇದಂತೂ ನೋಡಿ ಇಲ್ಲೇ ಪಿಕ್ಚರ್ ಕೊಟ್ಟಿದ್ದಾರೆ. ಅನಗದು ಇದು ವಿತೌಟ್ AC, ಇದು ನಾನ್ AC ರೂಮು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ 2 ಪರ್ಸನ್ಸ್ ನೇಮು ಮತ್ತು ಎಷ್ಟು ಜನ ಹೋಗ್ತೀರಾ ಅಷ್ಟು ಜನದ್ದು ವ್ಯಾಲಿಡ್ ID ಪ್ರೂಫ್ನ ಅಪ್ಲೋಡ್ ಮಾಡಬೇಕು. ಏನು ಪ್ರಾಪರ್ ID ಅಂತೆಲ್ಲ ಕೊಟ್ಟಿದ್ದಾರೆ. ಇದು OTP ಬರುತ್ತೆ. ತುಂಬಾ ಈಸಿ ವೀಕ್ಷಕರೇ. ಸೆಂಡ್ OTP ಬರುತ್ತೆ. ನೀವು ಯಾವ್ದು ರಿಜಿಸ್ಟರ್ ಮಾಡಿದರೆ ಅದರಿಂದ OTP ಬಂದ ತಕ್ಷಣ ಕ್ಲಿಕ್ ಮಾಡಿ ಚೆಕ್ಔಟ್ ಎ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ, UPI ತೋರಿಸುತ್ತೆ, ನೆಟ್ ಬ್ಯಾಂಕಿಂಗ್ ಎಲ್ಲ ತೋರಿಸುತ್ತೆ. ಅಲ್ಲಿ ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಇದನ್ನು ಪ್ರಿಂಟ್ ತಗೊಂಡು ಹೋಗ್ಬೋದು ಅಥವಾ ನೋಟಿಫಿಕೇಶನ್ ಅಥವಾ ಇಮೇಲ್ನು ತಗೊಂಡೋಗಿ ತೋರಿಸ್ಬೋದು ವೀಕ್ಷಕರೇ. ಇದು ಸಿಂಪಲ್ ಪ್ರೊಸೆಸ್ ಆಗಿರೋದ್ರಿಂದ. ಮತ್ತೆ ನಿಮ್ಗೆ ಅಡ್ರೆಸ್ ಸ್ಪೆಸಿಫಿಕ್ ಏನಾದ್ರು ಬೇಕು ಎಲ್ಲಿ ಬರುತ್ತೆ ಅಂತಂದರೆ ಅದು ಕೊಟ್ಟಿದ್ದಾರೆ ನೋಡಿ, ನಿಯರ್ ಟು ಆದಿಸುಬ್ರಹ್ಮಣ್ಯ ಟೆಂಪಲ್ಲು, ಮತ್ತು ಅದರದ್ದು ಫೋನ್ ನಂಬರು, ಅದರ ಇಮೇಲ್ ಅಡ್ರೆಸ್ಸು, ಈ ಥರ ಪ್ರತಿಯೊಂದು ಇನ್ಫಾರ್ಮೇಷನ್ ನಮಗೆ ಇಲ್ಲಿಲ್ಲೇ ಸಿಗೋದ್ರಿಂದ ನಿಮಗೆ ಈಸಿಲಿ ಅಲ್ಲೇ ಹೋಗಿ ನೀವು KSRTC ಬಸ್ಸಲ್ಲಿ ಹೋಗ್ತೀರಾ ಅಥವಾ ರೈಲ್ವೆಲ್ಲಿ ಹೋಗ್ತೀರಾ, ಎಲ್ಲಿ ಹೋಗ್ತೀರೋ ಅಕಾರ್ಡಿಂಗ್ಲಿ ಅದರ ನೀವು ಇದನ್ನು ಎಲ್ಲ ಇಟ್ಕೊಂಡು ಕಾಂಟ್ಯಾಕ್ಟ್ ನಂಬರು, ಅವ್ರದ್ದು ಇಮೇಲ್ ಅಡ್ರೆಸ್ಸು ಅಥವಾ ಅವ್ರದ್ದು ಅಡ್ರೆಸ್ ಇಟ್ಕೊಂಡು ಕ್ಲಿಯರಾಗಿ ನೀವು ಅದೇ ಗೆಸ್ಟ್ ಹೌಸ್ಗಳಿಗೆ ಹೋಗಿ ನೀವು ಸೇರ್ಕೊಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಒಂದೇ ವೆಬ್ಸೈಟಲ್ಲಿ ಅವೈಲೇಬಲ್ ಇರೋದ್ರಿಂದ ನಿಮಗೆ ಎಲ್ಲ ಪ್ರತಿಯೊಂದು ನಿಮಗೆ ಇಲ್ಲೇ ಸಿಗುತ್ತೆ. ನೀವು ಯಾವುದೇ ಟೆಂಪಲ್ ಬುಕ್ ಮಾಡ್ಕೊಂಡು ಮೈಸೂರಿಗೆ ಹೋಗ್ತಿದ್ದೀರಾ, ಮೈಸೂರನ್ನು ಇಲ್ಲೇ ಬುಕ್ ಮಾಡ್ಕೊಂಡೋಗಿ. ಅಂದರೆ ಈ ವೆಬ್ಸೈಟ್ ತುಂಬ ಜನ ಗೊತ್ತಿರೋಲ್ಲ. ಅವ್ರೇನು ಮಾಡ್ತಾರೆ, ಅಲ್ಲೇ ಸ್ಟ್ರೈಟಾಗಿ ಹೋಗ್ತಾರೆ, ರೂಮ್ಸ್ಗಳೆಲ್ಲ ಸಿಗಲ್ಲ. ಹಾಗಾಗಿ ನೀವು ಈ ವೆಬ್ಸೈಟಲ್ಲೇ ನೀವು ರೂಮ್ಸ್ಗಳನ್ನ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಚೆನ್ನಾಗಿರುತ್ತೆ. ನಿಮಗೆ ಇವು ರೂಮ್ಸ್ಗಳೆಲ್ಲ ಏನೇನು ಕೊಟ್ಟಿರ್ತಾರೆ ಚೆನ್ನಾಗಿರೋ ರೂಮ್ಗಳೇ ಕೊಟ್ಟಿರ್ತಾರೆ, ಇಲ್ಲ ಅಂದರೆ ಯಾರೂ ಬುಕ್ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಒಳ್ಳೊಳ್ಳೆ ಗೆಸ್ಟ್ ಹೌಸ್ಗಳ ರೂಮ್ಗಳನ್ನೇ ಕೊಟ್ಟಿರ್ತಾರೆ ನಿಮಗೆ ಬುಕ್ ಮಾಡ್ಕೊಳಕ್ಕೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮೇಕ್ ಯೂಸ್ ಅಪ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ನ. ಸೊ ದಟ್ ನಿಮಗೇನೆ ಯೂಸ್ ಆಗುತ್ತೆ. ಮುಂದೆ ನೀವು ಇದನ್ನೇ ಮುಂದೆ ನೀವು ಯಾವುದೇ ಟೆಂಪಲ್ಗೆ ವಿಸಿಟ್ ಮಾಡಬೇಕು, ಇನ್ನೂ ತುಂಬಾ ಆ್ಯಡ್ ಮಾಡ್ತಾ ಹೋಗ್ತಾರೆ. ಮುಂದೆ ಯಾವುದೇ ಟೆಂಪಲ್ಗೆ ನೀವು ಹೋಗಬೇಕು ಅಂದ್ರೂ ಇದನ್ನು ಅಕಾಮಿಡೇಷನ್ ಇಲ್ಲಿ ಬುಕ್ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ವೀಕ್ಷಕರೇ. ತುಂಬಾ ಬುಕ್ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ನೀವು ಹಾಯಾಗಿ ಅಲ್ಲಿ ಹೋಗಿ ರೆಸ್ಟ್ ತೊಗೊಂಡು ದೇವ್ರ ದರ್ಶನ ತೊಗೊಂಡು ಅಲ್ಲೇ ತುಂಬ ಪ್ಲೇಸ್ಗಳನ್ನೆಲ್ಲ ನೋಡಿಕೊಂಡು 24 ಅವರ್ಸ್ ಇರೋದ್ರಿಂದ ತುಂಬಾ ಕ್ಲೀನಾಗಿ ಬರ್ಬೋದು. ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಬುಕ್ ಮಾಡ್ಬೇಕಾದ್ರೆ ಕೊಟ್ಟಿರ್ತಾರೆ ಏನೇನು ಅಂತ, ಅದೆಲ್ಲ ಓದ್ಕೊಳ್ಳಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕ್ಲಿಯರ್ಲಿ ಕೊಟ್ಟಿದ್ದಾರೆ. ಆನ್ ಬುಕ್ ಕ್ಲಿಕ್ ಕೊಡಿದಾಗ ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಇದ್ರದ್ದು ಗೆಸ್ಟ್ ಹೌಸ್ಗಳದ್ದು ನೀವು ಕ್ಲಿಯರಾಗಿ ಓದ್ಕೊಂಡು ಬುಕ್ ಮಾಡಿಕೊಂಡು ಹೋಗಿ ವೀಕ್ಷಕರೇ. ಮತ್ತು ರೀಫಂಡ್ ಕೂಡ ಅಷ್ಟು ಕ್ಲಿಯರಾಗಿ ನೀವೇನಾದ್ರು ಹೋಗಿಲ್ಲ ಬಿಫೋರ್ ಎಷ್ಟು ದಿನದೊಳಗೆ ಬುಕ್ ಮಾಡಿದರೆ 2 ಡೇಸ್ ಒಳಗೆಲ್ಲ ಆದರೆ ಆಗಲ್ಲ. ಬಿಫೋರ್ ದಟ್ ಒಂದು 10-15 ಡೇಸ್ 20 ಡೇಸ್ಗೆಲ್ಲ ನೀವು ಕ್ಯಾನ್ಸಲ್ ಮಾಡೋಕ್ಕೆ ಹೋದರೆ ನಿಮಗೆ ರೀಫಂಡು 70% 90% ರೀಫಂಡು ಬಂದೇ ಬರುತ್ತೆ. ಇದು ನೀವು ಯಾವ ಡೇಯಲ್ಲಿ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀರಾ ಅಂತ ವೀಕ್ಷಕರೇ. ಹಾಗಾಗಿ ಇದೊಂದು ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ಎಲ್ಲರಿಗೂ ಶೇರ್ ಮಾಡಬೇಕಿತ್ತು. ನಮ್ಮ ಕರ್ನಾಟಕ ಭಕ್ತಾದಿಗಳಿಗೆ ಯಾರ್ಯಾರು ಟೆಂಪಲಿಗೆ ಫ್ರೀಕ್ವೆಂಟ್ಲಿ ವಿಸಿಟ್ ಮಾಡ್ತಿರ್ತಾರೆ, ತುಂಬ ಗೆಸ್ಟ್ ಹೌಸ್ಗಳನ್ನ ಹುಡುಕ್ತಾ ಇರ್ತಾರೆ, ರೂಮ್ಗಳನ್ನ ಸ್ಟೇ ಆಗಿ ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಅಟ್ಲೀಸ್ಟ್ 1 ಡೇ ಸ್ಟೇ ಆಗಿ ಅಲ್ಲಿ ಉಳ್ಕೊಂಡು ಕ್ಲೀನಾಗಿ ದರ್ಶನ ಮಾಡಿಕೊಂಡು ಪ್ಲೇಸ್ ನೋಡ್ಕೊಂಬರೋದು ಅದು ತುಂಬ ಒಳ್ಳೆಯದು ವೀಕ್ಷಕರೇ. ಹರಿಬರಿ ಹೋಗಿ ನೋಡ್ಕೊಂಬರೋದಿದೆಯಲ್ಲ ಅದು ಒಂದು ಸ್ವಲ್ಪ ನೋಡ್ದಂಗೂ ಅನ್ಸಲ್ಲ, ಪೂಜೆ ಮಾಡಿಸ್ದಂಗೂ ಅನ್ಸಲ್ಲ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ನಮ್ಮೆಲ್ಲ ವೀಕ್ಷಕರಿಗೂ ತೋರಿಸೋಣ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಇನ್ಫಾರ್ಮೇಷನ್ ಇದನ್ನು ಕಮೆಂಟ್ ಮಾಡಿ ವೀಕ್ಷಕರೇ. I'll help you out. Thank you so much guys. Take care. Bye bye.